ಬುಲ್ಡೋಸರ್ಗಳೇ ನ್ಯಾಯ ಅನ್ನುವಂತಾಗಿರುವಾಗ ಭಾರತ ಇಸ್ರೇಲ್ನ ಸಾಮೂಹಿಕ ಶಿಕ್ಷೆ ಮಾದರಿಯನ್ನ ಸದ್ದಿಲ್ಲದೇನೆ ಅಳವಡಿಸಿಕೊಂಡಿದೆಯಾ? ಭಾರತ ಮತ್ತು ಇಸ್ರೇಲ್ ಎರಡು ಯಾವುದೇ ಅಪರಾಧ ಸಾಬೀತಾಗದ ಕುಟುಂಬಗಳ ಮನೆಗಳನ್ನ ಕೆಡವಿ ಅದನ್ನ ಕಾನೂನು ಕ್ರಮ ಅಂತ ಯಾಕೆ ಕರೆಯುತ್ತವೆ? ಯಾವುದನ್ನ ಇಸ್ರೇಲ್ ಭದ್ರತೆ ಅಂತ ಹೇಳುತ್ತೋ ಅದನ್ನ ಭಾರತದ ಸರ್ಕಾರಗಳು ಅತಿಕ್ರಮಣ ಅಂತ ಉಲ್ಲೇಖ ಮಾಡೋದು. ಒಂದೇ ಭಯದ ರಾಜಕೀಯದ ವಿಭಿನ್ನ ರೂಪಗಳ ಇವು. ಅವೆರಡು ಅಲ್ಪಸಂಖ್ಯಾತರನ್ನ ಶಾಶ್ವತ ಶಂಕಿತರನ್ನಾಗಿ ಯಾಕೆ ನೋಡ್ತವೆ ಮತ್ತೆ ಮುಸ್ಲಿಮರನ್ನ ಆಂತರಿಕ ಬೆದರಿಕೆ ಅಂತ ಯಾಕೆ ಬಿಂಬಿಸುತ್ತವೆ? ಬುಲ್ಡೋಸರ್ಗಳು ಭಾರತ ಇಸ್ರೇಲ್ನಲ್ಲಿ ರಾಷ್ಟ್ರೀಯ ಶಕ್ತಿಯ ಸಂಕೇತಗಳಾಗಿದ್ದು ಹೇಗೆ ಮತ್ತೆ ಇನ್ನೊಬ್ಬರ ಜೀವನವನ್ನ ನಾಶ ಮಾಡಿದಾಗಲೂ ಜನರು ಅದನ್ನ ಸಂಭ್ರಮ ಪಡೋದು ಹೇಗೆ? ಇಸ್ರೇಲ್ನ ಶಿಕ್ಷಾರ್ಹ ಧ್ವಂಸಗಳು ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸ್ತಾ ಇವೆ. ಇಲ್ಲಿ ನಮ್ಮ ಸಾಂವಿಧಾನಿಕ ಪ್ರಜಾಪ್ರಭುತ್ವದೊಳಗೂ ಅದೇ ಪದ್ಧತಿ ಕಂಡ್ರೆ ಭಾರತ ಎಲ್ಲಿಗೆ ಮುಟ್ಲಿದೆ? ಈ ಬಗ್ಗೆ ಹಿರಿಯ ಚಿಂತಕ, ಸಾಮಾಜಿಕ ಹೋರಾಟಗಾರ, ಮಾಜಿ IAS ಅಧಿಕಾರಿ ಹರ್ಷ್ ಮಂದರ್ ಅವರ ವಿಶ್ಲೇಷಣೆಯ ಮುಖ್ಯಾಂಶವನ್ನ ಕನ್ನಡದಲ್ಲಿ ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.